ರಮೇಶ್ ಇಂಡಿಯಾಕ್ಕೆ ಬರುವ ಫ್ಲೈಟ್ ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗುತ್ತೆ. ರಮೇಶ್ ತನ್ನ ಆಫೀಸ್ ಬ್ಯಾಗ್ ಹಿಡಿದುಕೊಂಡು ಏರ್ಪೋರ್ಟ್ನಿಂದ ಹೊರಗೆ ಬರ್ತಾನೆ. ಕಾರಿಂದ ರೆಡಿಯಾಗಿರುವ ತಂದೆ ಪ್ರಸಾದ್ ಕಾಣಿಸುತ್ತಾನೆ. ಹಲೋ ಡ್ಯಾಡಿ, ಹೇಗಿದ್ದೀರಾ? ಮಮ್ಮಿ ಅನಾಮಿಕಾ ಚೆನ್ನಾಗಿದ್ದಾರಾ? ಆಲ್ ಇಸ್ ಗುಡ್ ಮಗು, ನೀ ಹೇಗಿದೆಯಾ? ಐ ಆಮ್ ಆಲ್ಸೋ ಗುಡ್ ಡ್ಯಾಡಿ. ಸರಿ ಬಾ ಮನೆಗೆ ಹೋಗೋಣ, ಮನೆ ಹತ್ರ ನಿಮ್ಮ ಅಮ್ಮ ಸೊಸೆ ಎದುರು ನೋಡ್ತಾ ಇರ್ತಾರೆ ಎಂದು ಹೇಳಿ ಪ್ರಸಾದ್ ಕಾರನ್ನು ಹತ್ತುತ್ತಾನೆ. ರಮೇಶ್ ಕೂಡ ಏನು ಮಾತನಾಡದೆ ಕಾರ್ ಹತ್ತುತ್ತಾನೆ. ಪ್ರಸಾದ್ ಡ್ರೈವಿಂಗ್ ಮಾಡ್ತಾ ಇರ್ತಾನೆ. ರಮೇಶ್ ಆಫೀಸ್ ವಿಶೇಷಗಳು ಹೇಳುತ್ತಾ ನಗುತ್ತಾ ಇರುತ್ತಾನೆ. ಸಂತೋಷದಿಂದ ನಗುತ್ತಾ ಮಗ ರಮೇಶ್ನನ್ನು ನೋಡಿ ತನ್ನಲ್ಲಿ ತಾನು, ಇಷ್ಟು ಸಂತೋಷವಾಗಿ ನಗುತ್ತಾ ಇರುವ ನನ್ನ ಮಗನಿಗೆ ತನ್ನ ಹೆಂಡತಿ ಒಂದು ದೆವ್ವದ ಹಾಗೆ ಬದಲಾಗ್ತಾಳೆ ಅಂತ ಹೇಗೆ ಹೇಳಿದರೆ ಹೇಗೆ ರಿಸೀವ್ ಮಾಡ್ಕೋತಾನೆ ಏನೋ. ಹೇಗೆ ರಿಸೀವ್ ಮಾಡ್ಕೊಂಡ್ರೂ ಪರವಾಗಿಲ್ಲ, ನಿಜ ಹೇಳಬೇಕಲ್ಲ ಅಂದುಕೊಂಡು ಪ್ರಸಾದ್ ಮೇಲಕ್ಕೆ ಹೀಗಂತಾನೆ. ಮಗು ರಮೇಶು, ಅರ್ಜೆಂಟಾಗಿ ನಿನಗೊಂದು ವಿಷಯ ಹೇಳಬೇಕು, ಮೊದಲು ಮನೆಗೆ ಹೋಗೋಣ ಡ್ಯಾಡಿ ಎಂದು ಹೇಳುತ್ತಲೇ ಇನ್ನು ಮಾಡುವುದೇನೂ ಇಲ್ಲದೆ ಪ್ರಸಾದ್ ಮೌನವಾಗಿ ಡ್ರೈವಿಂಗ್ ಮಾಡ್ತಾ ತನ್ನಲ್ಲಿ ತಾನು ಹೀಗಂದ್ಕೋತಾನೆ. ದೆವ್ವದ ಸೊಸೆಯಿಂದ ನಿನ್ನನ್ನು ಆ ದೇವರೇ ಕಾಪಾಡಬೇಕು ಮಗು ಅಂದುಕೊಂಡು ಕಾರನ್ನು ಮುಂದಕ್ಕೆ ನಡೆಸುತ್ತಾ ಇರ್ತಾನೆ. ಅರ್ಧ ಗಂಟೆ ಕಳೆಯುತ್ತಲೇ ರಮೇಶ್ ಬಾಗಿಲ ಮುಂದೆ ನಿಂತಿರುತ್ತಾನೆ. ಶಾರದಾ ಕೆಂಪನೆ ನೀರಿನಿಂದ ದೃಷ್ಟಿ ತೆಗೆಯುತ್ತಾಳೆ. ರಮೇಶ್ ಸಂತೋಷ ಪಡುತ್ತಾ ಮನೆಯೊಳಗೆ ಬಂದು ಶಾರದಳ ಕಾಲಿಗೆ ನಮಸ್ಕರಿಸುತ್ತಾನೆ. ಶಾರದಾ ನಗುತ್ತಾ ಆಶೀರ್ವದಿಸುತ್ತಾಳೆ. ರಮೇಶ್ ಅನಾಮಿಕಾ ನಗುತ್ತಾ ಇಬ್ಬರು ಬೆಡ್ರೂಮ್ ಒಳಗೆ ಹೊರಟು ಹೋಗ್ತಾರೆ. ಸೊಸೆ ರಾತ್ರಿ ಹೊತ್ತು ದೆವ್ವವಾಗಿ ಬದಲಾಗ್ತಾಳೆ ಅನ್ನೋ ವಿಷಯ ಹೇಳಿದ್ರಾ? ಇಲ್ಲ ಶಾರದಾ, ಮಗ ನನಗೆ ಅವಕಾಶ ಕೊಡಲಿಲ್ಲ, ಈ ದಿನ ರಾತ್ರಿಗೆ ತಿಳ್ಕೊತಾನೆ ಬಿಡು ಎಂದು ಹೇಳಿ ಹೊರಗೆ ಹೋಗುತ್ತಾನೆ ಪ್ರಸಾದ್. ರಮೇಶ್ ಅನಾಮಿಕಾ ಇಬ್ಬರು ಬೆಡ್ ಮೇಲೆ ಕೂತ್ಕೊಂಡು ಮಾತನಾಡುತ್ತಾ ನಗುತ್ತಾ ಇರುತ್ತಾರೆ. ಹಾಗೆ ಹಗಲು ಕಳೆದು ಹೋಗುತ್ತದೆ. ಇನ್ನು ರಾತ್ರಿಯಾಗುತ್ತದೆ. ಶಾರದಾ ಪ್ರಸಾದರು ಮಲಗಿಕೊಳ್ಳದೆ ಅವರ ಬಾಗಿಲ ಸಂದಿಯಲ್ಲಿ ನಿಂತುಕೊಂಡು ಹಾಲ್ ಕಡೆ ನೋಡುತ್ತಾ ಇರುತ್ತಾರೆ. ನಿದ್ರೆ ಬಾರದೆ ಬಾಲ್ಕನಿಯಲ್ಲಿ ನಿಂತುಕೊಂಡು ತಣ್ಣಗೆ ಪ್ರಶಾಂತವಾಗಿ ಇರುವ ವಾತಾವರಣವನ್ನು ಎಂಜಾಯ್ ಮಾಡ್ತಾ ಇರ್ತಾನೆ ರಮೇಶ್. ಸರಿಯಾಗಿ ಆಗಲೇ ಅನಾಮಿಕಾ ದೆವ್ವವಾಗಿ ಬದಲಾಗುತ್ತಾಳೆ. ಗೆಜ್ಜೆ ಸೌಂಡ್ ಮಾಡಿಕೊಳ್ಳುತ್ತಾ ಹಾಲ್ಗೆ ಬರ್ತಾಳೆ. ಅವರ ಬೆಡ್ರೂಮ್ ಬಾಗಿಲ ಹತ್ತಿರ ಬಚ್ಚಿಕೊಂಡ ಶಾರದಾ ಪ್ರಸಾದ್ ಇಬ್ಬರು ಗೆಜ್ಜೆಗಳ ಸೌಂಡ್ ಕೇಳಿ ದೆವ್ವವಾಗಿ ಬದಲಾದ ಅನಾಮಿಕಳನ್ನು ನೋಡುತ್ತಾ ಭಯಪಡುತ್ತಾ ಗಾಬರಿ ಪಡ್ತಾ ಇರ್ತಾರೆ. ಈ ದೆವ್ವದ ಸೊಸೆ ಕೈಯಲ್ಲಿ ಈ ರಾತ್ರಿ ದಿನ ಯಾರಿಗೆ ಬಂದಿದೆಯೋ ಏನೋ ಅಂದುಕೊಳ್ಳುತ್ತಾ ಇರುತ್ತಾರೆ. ಬಾಗಿಲು ಹಾಕಿ ಬೆಡ್ ಮೇಲೆ ಬರುತ್ತಾರೆ. ದೆವ್ವವಾಗಿ ಬದಲಾದ ಅನಾಮಿಕಾ ಗೆಜ್ಜೆ ಸೌಂಡ್ ಮಾಡಿಕೊಳ್ಳುತ್ತಾ ಅಲ್ಲಿಂದ ಹೋಗುವುದು ಬಾಲ್ಕನಿಯಲ್ಲಿ ನಿಂತುಕೊಂಡು ನೋಡುತ್ತಾನೆ. ರಮೇಶ್ಗೆ ಎಲ್ಲ ಅಯೋಮಯವಾಗಿರುತ್ತದೆ. ಅನಾಮಿಕಾ ಏನೋ ದೆವ್ವದ ಹಾಗೆ ಬದಲಾಗಿದ್ದಾಳೆ, ಹಗಲೆಲ್ಲ ಚೆನ್ನಾಗಿದ್ದಾಳಲ್ಲ, ಹೀಗೇನು ರಾತ್ರಿ ಹೊತ್ತು ದೆವ್ವದ ಆಗಿದ್ದಾಳೆ, ಆದರೂ ಈಗ ದೆವ್ವವಾಗಿ ಆಕೆ ಎಲ್ಲಿಗೆ ಹೋಗ್ತಾ ಇದ್ದಾಳೆ ಇಷ್ಟು ರಾತ್ರಿ ಹೊತ್ತಲ್ಲಿ ಅಂದುಕೊಳ್ಳುತ್ತಾ ಮನೆಯಿಂದ ರಮೇಶ್ ಹೊರಗೆ ಬಂದು ತನ್ನ ಬೈಕ್ ಮೇಲೆ ದೆವ್ವ ಅನಾಮಿಕಳನ್ನು ಫಾಲೋ ಆಗ್ತಾ ಇರ್ತಾನೆ. ದೆವ್ವ ಅನಾಮಿಕಾ ಆ ಊರಿನ ಸರ್ಪಂಚ್ ಚಕ್ರವರ್ತಿ ಮನೆಗೆ ಹೋಗುತ್ತಾಳೆ. ರಮೇಶ್ ಅಲ್ಲಿಗೆ ಬಂದು ಏನೋ ತಿಳಿದ ಹಾಗೆ ಗೋಡೆ ಹತ್ರ ಬಚ್ಚಿಕೊಂಡು ನೋಡ್ತಾ ಇರ್ತಾನೆ. ಚಕ್ರವರ್ತಿ ಮರದ ಕುರ್ಚಿಯಲ್ಲಿ ಕೂತ್ಕೊಂಡು ಅಯೋಮಯದಿಂದ ಟೆನ್ಷನ್ ಪಡ್ತಾ ಇರ್ತಾನೆ. ಭೂಪತಿ ಒಬ್ಬ ಭೂಸ್ವಾಮಿ, ಬಡವರ ಹತ್ತಿರದಿಂದ ಎಷ್ಟೋ ಭೂಮಿಯನ್ನ ಹೇಳ್ಕೊಂಡಿದ್ದಾನೆ. ಇನ್ನು ಸುದರ್ಶನ್ ಅಧಿಕ ಬಡ್ಡಿ ತಗೊಳ್ತಾ ಊರಿನವರನ್ನು ಬಹಳ ದೋಚ್ಕೊಂಡಿದ್ದಾನೆ. ಅವರನ್ನು ಸಾಯಿಸಿದ್ದಾರೆ. ಊರಿನ ಚೆನ್ನಾಗಾಗಿ ಬಂದ ನಿಧಿಯನ್ನು ನಾನು ನುಂಗಿದ್ದೀನಿ, ಅಂದರೆ ನಂತರ ಸಾಯೋದು ನಾನೇನಾ ಎಂದು ಆಲೋಚನೆ ಮಾಡುತ್ತಾ ಗಾಬರಿ ಪಡುತ್ತಾ ಅಯೋಮಯದಲ್ಲಿರುತ್ತಾನೆ ಚಕ್ರವರ್ತಿ. ದೆವ್ವ ಅನಾಮಿಕಾ ಚಕ್ರವರ್ತಿ ಮನೆ ಬಾಗಿಲು ಹೊಡೆಯುತ್ತಾ ಇರುತ್ತಾಳೆ. ಮನೆಯಲ್ಲಿರುವ ಚಕ್ರವರ್ತಿ ಆ ಸೌಂಡ್ ಕೇಳಿ ಮತ್ತಷ್ಟು ಗಾಬರಿ ಆಗ್ತಾನೆ. ಈ ಸಮಯದಲ್ಲಿ ಯಾರಿರ್ತಾರೆ? ಒಂದು ವೇಳೆ ನನ್ನನ್ನು ಸಾಯಿಸಲಿಕ್ಕೆ ಹಂತಕನು ಬಂದಿದ್ದಾನಾ ಎಂದು ಕಕ್ಕ ಬಿಕ್ಕಿಯಾಗಿ ಬಾಗಿಲ ಕಡೆ ನೋಡುತ್ತಿರುವಾಗ ದೆವ್ವದ ಕೈಯೇ ಆ ಬಾಗಿಲಿನಿಂದ ಒಳಗೆ ಬಂದು ಚಿಲಕ ತೆಗೆಯುತ್ತದೆ. ಅಷ್ಟೇ, ಅದು ನೋಡಿ ಚಕ್ರವರ್ತಿ ಭಯಪಡುತ್ತಾನೆ. ರಮೇಶ್ ನೋಡಿ ಶಾಕ್ ಆಗುತ್ತಾನೆ. ದೆವ್ವ ಅನಾಮಿಕಾ ಒಳಗೆ ಬರುತ್ತದೆ. ಚಕ್ರವರ್ತಿ ಭಯಪಡುತ್ತಾ ಕಾಪಾಡಿ ಕಾಪಾಡಿ ಎಂದು ಹರಚುತ್ತಾ ಇರುತ್ತಾನೆ. ರಮೇಶ್ ಓಡುತ್ತಾ ಅಲ್ಲಿಗೆ ಬಂದು ನೋಡುತ್ತಾನೆ. ದೆವ್ವ ಅನಾಮಿಕಾ ಮುರಿದು ಹೋದ ಚಕ್ರವರ್ತಿಯ ಕೈಗಳನ್ನು ತನ್ನ ಭುಜದ ಮೇಲೆ ಇಟ್ಟುಕೊಂಡು ಹಾಗೆ ಹೋಗುತ್ತಾ ಇರುವುದು ಕಾಣಿಸುತ್ತದೆ. ರಮೇಶ್ ಮತ್ತೆ ದೆವ್ವ ಅನಾಮಿಕಳನ್ನು ಫಾಲೋ ಆಗುತ್ತಾ ಇರ್ತಾನೆ. ದೆವ್ವ ಅನಾಮಿಕಾ ತನ್ನ ಮನೆಗೆ ಬಂದು ಆ ಕೈಗಳನ್ನು ಹಾಲ್ನಲ್ಲಿ ಬಿಸಾಕಿ ಬೆಡ್ರೂಮ್ ಒಳಗೆ ಹೋಗಿ ಮಂಚದ ಮೇಲೆ ಮಲ್ಕೋತಾಳೆ. ಅದು ನೋಡಿದ ರಮೇಶ್ ತನ್ನ ತಾಯಿ ತಂದೆಯರನ್ನು ನೋಡಿ ಏನು ನಡೀತು ಅಂತ ಕೇಳ್ತಾನೆ. ಆಗ ಶಾರದಾ, ಮಗು ರಮೇಶು, ಗಾಬರಿ ಆಗದೆ ನಾನು ಹೇಳೋ ಮಾತು ಕೇಳು. ನಮ್ಮ ಮನೆಗೆ ಬಂದ ಮಹರ್ಷಿಯವರ ಜೊತೆ ಅನಾಮಿಕಾ ಪೊಗರಿಂದ ಮಾತಾಡಿದ್ಲು. ಅದರಿಂದ ಆ ಮಹರ್ಷಿ ಹೀಗೆ ಹಗಲೆಲ್ಲ ಸೊಸೆಯಾಗಿ ರಾತ್ರಿ ದೆವ್ವವಾಗಿರು ಅಂತ ಹೇಳಿ ಶಪಿಸಿದ್ದಾನೆ.
ಅದಕ್ಕೆ ಮಗು ಅನಾಮಿಕಾ ಹಗಲು ಸೊಸೆಯಾಗಿರ್ತಾಳೆ, ರಾತ್ರಿ ದೆವ್ವದ ಹಾಗೆ ಬದಲಾಗ್ತಾ ಜೀವಿಸ್ತಾ ಇದ್ದಾಳೆ. ಮತ್ತೆ ಈ ಶಾಪಕ್ಕೆ ವಿಮೋಚನೆ ಇಲ್ವಮ್ಮ? ಇದೇ ಮಗು, ಅದು ಕೂಡ ಆ ಮಹರ್ಷಿ ಹುಣ್ಣಿಮೆ ದಿನ ಬಂದು ಹೇಳ್ತೀನಿ ಅಂತ ಹೇಳಿ ಹೊರಟೋಗಿದ್ದಾನೆ. ನಾಳೆ ಹೇಗೂ ಹುಣ್ಣಿಮೆ ದಿನ, ಖಚಿತವಾಗಿ ಮಹರ್ಷಿ ಬರ್ತಾನೆ, ಶಾಪ ವಿಮೋಚನೆ ಬಗ್ಗೆ ಹೇಳ್ತಾನೆ. ಬೇಗನೆ ಸೊಸೆ ಮತ್ತೆ ಮಾಮೂಲಿಯಾಗಿ ಬದಲಾಗ್ತಾಳೆ, ನೀನು ಸ್ವಲ್ಪ ಸಹನೆಯಿಂದಿರು ಮಗು ಎಂದು ಹೇಳುತ್ತಾಳೆ. ಇನ್ನು ಮಾಡುವುದೇನೂ ಇಲ್ಲದ ರಮೇಶ್ ಬೆಡ್ರೂಮ್ ಒಳಗೆ ಹೋಗಿ ಬೆಡ್ ಮೇಲೆ ಮಲಗಿರೋ ಅನಾಮಿಕಳನ್ನು ಕರುಣೆಯಿಂದ ನೋಡ್ತಾನೆ. ಅವನು ಮಲ್ಕೋತಾನೆ. ಹಾಗೆ ಆ ರಾತ್ರಿ ಕಳೆದು ಹೋಗುತ್ತದೆ. ಮಾರನೇ ದಿನ ಹುಣ್ಣಿಮೆ ದಿನ. ಶಾರದಾ, ಪ್ರಸಾದ್, ರಮೇಶ್ ಮೂವರು ರೆಡಿಯಾಗಿ ಹೊರಗೆ ಆ ದಿನ ಬರುವ ಮಹರ್ಷಿಗಾಗಿ ಎದುರು ನೋಡ್ತಾ ಇರ್ತಾರೆ. ಇಷ್ಟರಲ್ಲೇ ಅವರ ಹತ್ತಿರಕ್ಕೆ ಮಹರ್ಷಿ ಬರ್ತಾನೆ. ಎಲ್ಲರೂ ನಮಸ್ಕರಿಸುತ್ತಾರೆ. ಮನೆಯೊಳಗೆ ಕರ್ಕೊಂಡು ಹೋಗಿ ಬಾಳೆ ಎಲೆಯಲ್ಲಿ ಫಲಹಾರ ಕೊಡುತ್ತಾರೆ. ಮಹರ್ಷಿ ತೃಪ್ತಿಯಿಂದ ತಿನ್ನುತ್ತಾನೆ. ಅವರನ್ನು ನೋಡುತ್ತಾ, ನಿಮ್ಮ ಕಷ್ಟ ನನಗೆ ಅರ್ಥವಾಗಿದೆ, ನಿಮ್ಮ ಸೊಸೆನ ಕರೆಯಿರಿ ಎಂದು ಹೇಳುತ್ತಲೇ ಅನಾಮಿಕಾ ಮಹರ್ಷಿ ಹತ್ತಿರ ಬಂದು ಮಹರ್ಷಿಯನ್ನು ನೋಡಿ ನಮಸ್ಕರಿಸುತ್ತಾಳೆ. ನೋಡಮ್ಮ, ಈ ರಾತ್ರಿ ನೀನೆ ದೆವ್ವದ ಹಾಗೆ ಬದಲಾಗುವ ಮೊದಲೇ ಊರಿಗೆ ಪಶ್ಚಿಮ ದಿಕ್ಕಿನಲ್ಲಿರುವ ಕಾಡಿಗೆ ಹೋಗು. ಅಲ್ಲಿ ನಿನಗೆ ಮಿಂಚುತ್ತಿರುವ ಮರ ಕಾಣಿಸುತ್ತೆ. ಆ ಮರದ ಎಲೆಯನ್ನು ತಗೊಂಡು ಬಂದು ಅದನ್ನು ಅರೆದು ರಸವನ್ನು ಕುಡಿ. ನಿನಗೆ ದೆವ್ವದಿಂದ ವಿಮುಕ್ತಿ ಸಿಗುತ್ತದೆ ಎಂದು ಹೇಳಿ ಅಲ್ಲಿಂದ ಮಹರ್ಷಿ ಹೊರಟು ಹೋಗುತ್ತಾನೆ. ಇನ್ನು ಆ ದಿನ ಕತ್ತಲಾಗುತ್ತದೆ. ಅನಾಮಿಕಾ ಲಾಂದ್ರ ಹಿಡಿದುಕೊಂಡು ಪಶ್ಚಿಮ ದಿಕ್ಕಿನಲ್ಲಿರುವ ಕಾಡಿಗೆ ಹೋಗುತ್ತಾಳೆ. ಅಲ್ಲಿ ಮಿಂಚುತ್ತಿರುವ ಮರ ಕಾಣಿಸುತ್ತದೆ. ಅನಾಮಿಕಾ ಆ ಮಹರ್ಷಿ ಹೇಳಿದ ಹಾಗೆ ಸ್ವಲ್ಪವೂ ತಡ ಮಾಡದೆ ಆ ಮರಕ್ಕಿರುವ ಸೊಪ್ಪನ್ನು ಮನೆಗೆ ತಗೊಂಡು ಬರ್ತಾಳೆ. ಅವುಗಳನ್ನು ಹಸಿರಾಗಿ ಅರೆದು ಒಂದು ಗ್ಲಾಸ್ನಲ್ಲಿ ಹಾಕುತ್ತಾಳೆ. ಇನ್ನು ಸ್ವಲ್ಪವೂ ತಡ ಮಾಡದೆ ಗ್ಲಾಸ್ ತುಂಬ ಇರುವ ಹಸಿರನ್ನು ಅನಾಮಿಕಾ ತಕ್ಷಣ ಕುಡಿಯುತ್ತಾಳೆ. ಅಷ್ಟೇ, ತಲೆ ತಿರುಗಿ ಬಿದ್ದು ಹೋಗುತ್ತಾಳೆ. ರಮೇಶ್ ಅನಾಮಿಕಳನ್ನು ತಗೊಂಡು ಹೋಗಿ ಬೆಡ್ ಮೇಲೆ ಮಲಗಿಸುತ್ತಾನೆ. ಆ ರಾತ್ರಿ ಎಲ್ಲವೂ ಯಾರೂ ಮಲಗದೆ ಅನಾಮಿಕಳನ್ನು ಬೆಳಗಾಗುವವರೆಗೆ ಗಮನಿಸುತ್ತಾನೆ ಇರುತ್ತಾರೆ. ಅನಾಮಿಕಳಿಗೆ ದೆವ್ವದ ಹಾಗೆ ಬದಲಾಗುವ ಶಾಪ ಹೋಯಿತು ಎಂದು ತಿಳಿದುಕೊಂಡು ಎಷ್ಟೋ ಸಂತೋಷಿಸುತ್ತಾರೆ. ಪೂಜಾ ಬುಟ್ಟಿಯನ್ನು ತೆಗೆದುಕೊಂಡು ಗುಡಿಗೆ ಹೋಗಬೇಕು ಎಂದು ಗಂಡ ಪ್ರಸಾದನ ಜೊತೆ ಸೇರಿ ಹಾಲ್ಗೆ ಬಂದೆ ಶಾರದಾ ತನ್ನ ಈ ತರಹದ ಸೊಸೆ ಅನಾಮಿಕಳನ್ನು ಕರೆಯುತ್ತಾಳೆ. ಆಗ ಅನಾಮಿಕಾ ತನ್ನ ಬೆಡ್ರೂಮಲ್ಲಿ ಬೆಡ್ ಮೇಲೆ ಮಲ್ಕೊಂಡು ಸೆಲ್ ಫೋನ್ನಲ್ಲಿ ಹಾಡು ಕೇಳ್ತಾ ಇರ್ತಾಳೆ. ಶಾರದಾ ಕರೆದ ಕರೆ ಅನಾಮಿಕಳಿಗೆ ಕೇಳಿಸುವುದಿಲ್ಲ. ಸೊಸೆ, ಅನಾಮಿಕಾ, ಅನಾಮಿಕಾ ಎಂದು 2-3 ಸಲ ಕರೆಯುತ್ತಾಳೆ ಶಾರದಾ. ಅನಾಮಿಕಾ ಮಾತ್ರ ಬೆಡ್ ಮೇಲೆ ಮಲ್ಕೊಂಡು ಹಾಡು ಕೇಳುತ್ತಾ ಎಂಜಾಯ್ ಮಾಡ್ತಾ ಇರ್ತಾಳೆ. ಇನ್ನು ಸೊಸೆ ಬರುವುದಿಲ್ಲ ಎಂದು ಅರ್ಥ ಮಾಡಿಕೊಂಡ ಪ್ರಸಾದ್ ಹೀಗಂತಾನೆ, ಶಾರದಾ, ಸೊಸೆ ಬರೋ ಹಾಗಿಲ್ಲ, ನೀನೇ ಹೋಗಿ ಅವಳು ರೂಮ್ಗೆ ಹೋಗಿ ಹೇಳ್ಬಾ. ಆ ಮಾತು ಕೇಳಿ ಶಾರದಾ ಸ್ವಲ್ಪ ಕೋಪದಿಂದ ಹೀಗಂತಾಳೆ, ಈ ತರದ ಸೊಸೆ ಅಂದ್ರಿಗೆ ಅತ್ತೆ ಅಂದ್ರೆ ಸ್ವಲ್ಪನೂ ಭಯನೇ ಇಲ್ಲ, ಭಕ್ತಿ ಕೂಡ ಇಲ್ಲ. ಅವಳು ನನ್ನ ಹತ್ರ ಬರೋದು ಬಿಟ್ಟು ನಾನು ಸೊಸೆ ಹತ್ರ ಹೋಗ್ಬೇಕಾಗಿ ಬಂದಿದೆ. ಈಗಲ್ಲ, ಇವಳಿಗೆ ಯಾವಾಗೋ ಒಂದ್ಸಲ ಕೋಟಿಂಗ್ ಚೆನ್ನಾಗೆ ಕೊಡ್ತೀನಿ ಎಂದು ತನ್ನ ಕೈಯಲ್ಲಿರುವ ಪೂಜಾ ಬುಟ್ಟಿಯನ್ನು ಪ್ರಸಾದನಿಗೆ ಕೊಟ್ಟು ಅಲ್ಲಿಂದ ಸೊಸೆ ಅನಾಮಿಕಳ ಬೆಡ್ರೂಮ್ಗೆ ಬರುತ್ತಾಳೆ. ಬೆಡ್ ಮೇಲೆ ಮಲ್ಕೊಂಡು ಕಣ್ಣು ಮುಚ್ಚಿಕೊಂಡು ಹಾಡು ಕೇಳುತ್ತಾ ಎಂಜಾಯ್ ಮಾಡ್ತಾ ಇರುವ ಸೊಸೆ ಅನಾಮಿಕಾ ಕಾಣಿಸುತ್ತಾಳೆ. ಅನಾಮಿಕಳನ್ನು ಹಾಗೆ ನೋಡುತ್ತಲೇ ಶಾರದಳಿಗೆ ಕೋಪ ಮತ್ತಷ್ಟು ಹೆಚ್ಚಾಗುತ್ತದೆ. ಗಬಕ್ಕನೆ ಸೆಲ್ ಫೋನ್ ಎಳ್ಕೊತಾಳೆ. ಅಷ್ಟೇ, ಅನಾಮಿಕಾ ಅಯೋಮಯದಿಂದ ಶಾರದಳ ಕಡೆ ನೋಡ್ತಾಳೆ. ಏನಾಯ್ತತೆ, ಯಾಕೆ ಹಾಗೆ ನನ್ನ ಫೋನ್ ಹೇಳ್ಕೊಂಡ್ರಿ? ನಾನು ನಿನ್ನ ಯಾವಾಗಿಂದ ಕರಿತಾ ಇದ್ದೀನಿ, ಕಿವಿಲಿ ಇದು ಸಿಗಿಸ್ಕೊಂಡ್ರೆ ಹೇಗೆ ಕೇಳಿಸುತ್ತೆ? ಆದ್ರೂ ಯಾವಾಗ ನೋಡಿದ್ರು ನಿನ್ ರೂಮಲ್ಲಿ ಇರದೆ ಸ್ವಲ್ಪ ಹೊತ್ತು ಹಾಲ್ನಲ್ಲಿ ಕೂತ್ಕೋಬೋದಲ್ಲ ಸೊಸೆ? ಸರಿ ಬಿಡಿ ಅತ್ತೆ, ಇಷ್ಟಕ್ಕೂ ಬಂದ ಕೆಲಸ ನನ್ನನ್ನು ಕರೆದ ವಿಷಯ ಏನೋ ಇದುವರೆಗೂ ಹೇಳಲಿಲ್ಲ, ಅದೇನು ಹೇಳಿ. ನಾನು ನಿಮ್ಮ ಮಾವಯ್ಯ ಗುಡಿಗೆ ಹೋಗ್ತಾ ಇದ್ದೀವಿ. ದಿನವೂ ನಮ್ಮ ಮನೆಗೆ ಬರೋ ಮಹರ್ಷಿಗೆ ದೇವರ ರೂಮಿನಲ್ಲಿರುವ ಫಲಹಾರವನ್ನು ಕೊಡು, ಮರ್ತು ಹೋಗ್ಬೇಡ. ಸರಿ ಬಿಡಿ ಅತ್ತೆ ಎಂದು ಹೇಳುತ್ತಲೇ ತನ್ನ ಕೈಯಲ್ಲಿರುವ ಅನಾಮಿಕಳ ಸೆಲ್ಫೋನ್ ಅನ್ನು ತಿರುಗಿ ಅನಾಮಿಕಳಿಗೆ ಕೊಡುತ್ತಾಳೆ ಶಾರದಾ. ಇನ್ನು ಅಲ್ಲಿಂದ ಹಾಲ್ಗೆ ಬರ್ತಾಳೆ. ಇಷ್ಟರಲ್ಲಿ ಅವರ ಹತ್ತಿರಕ್ಕೆ ಕೆಲಸದ ಹೆಂಗಸು ಕೋಮಲಿ ಬರುತ್ತಾಳೆ. ಕೋಮಲಿ ಮಾಡಬೇಕಾದ ಕೆಲಸದ ಬಗ್ಗೆ ಶಾರದಾ ಹೇಳುತ್ತಾಳೆ. ಇನ್ನು ಪ್ರಸಾದನನ್ನು ಕರೆದುಕೊಂಡು ಕಾರಿನಲ್ಲಿ ಗುಡಿಗೆ ಹೋಗುತ್ತಾಳೆ ಶಾರದಾ. ಕೋಮಲಿ ಕಿಚನ್ ನಲ್ಲಿ ಅಡಿಗೆ ಪಾತ್ರ ತೊಳಿತಾ ಇರ್ತಾಳೆ. ಅನಾಮಿಕಾ ತನ್ನ ಬೆಡ್ರೂಮ್ ಒಳಗೆ ಹಾಡು ಕೇಳ್ತಾ ಇರ್ತಾಳೆ. ಹಾಗೆ ಸ್ವಲ್ಪ ಸಮಯ ಕಳೆದು ಹೋಗುತ್ತದೆ. ಒಂದು ಮಹರ್ಷಿ ಅವರ ಮನೆಗೆ ಬರ್ತಾನೆ. ಕೋಮಲಿ ನೋಡುತ್ತಾಳೆ. ಅನಾಮಿಕಳ ಹತ್ತಿರ ಹೋಗಿ ಹೀಗಂತಾಳೆ, ಅಮ್ಮನವ್ರೆ, ದಿನವೂ ನಮ್ಮ ಮನೆಗೆ ಬರೋ ಮಹರ್ಷಿಯವರು ಬಂದಿದ್ದಾರಮ್ಮ, ನೀವು ಬಂದು ಫಲಹಾರ ಭೋಜನ ಕೊಡಮ್ಮ ಎಂದು ಹೇಳುತ್ತಲೇ ಅನಾಮಿಕಾ ಸೆಲ್ ಫೋನ್ ಅನ್ನು ಬೆಡ್ ಮೇಲೆ ಇಟ್ಟು ಪೂಜಾ ರೂಮಿಗೆ ಹೋಗಿ ಬಾಳೆ ಎಲೆ ಮೇಲಿರುವ ಫಲಹಾರ ಭೋಜನವನ್ನು ತೆಗೆದುಕೊಂಡು ಹೊರಗೆ ಬರ್ತಾಳೆ. ಮಹರ್ಷಿ ಕೈಯನ್ನು ಮುಂದಕ್ಕೆ ಚಾಚುತ್ತಾನೆ. ಅನಾಮಿಕಾ ಕೊಡದೆ, ಕೋಮಲಿ, ಕೋಮಲಿ, ಹೊರಗ್ ಬಾ ಎಂದು ಕರೆಯುತ್ತಲೇ
ಕೋಮಲಿ ಓಡೋಡಿ ಹೊರಗೆ ಇರುವ ಅನಾಮಿಕಳ ಹತ್ತಿರ ಬರ್ತಾಳೆ. ಆ ಫಲಹಾರವನ್ನು ಕೋಮಲಿಗೆ ಕೊಡುತ್ತಾಳೆ. ಇದು ನೀನೇ ಕೊಟ್ಬಿಡು, ನನಗೆ ಇಂಥವ್ರ ಮೇಲೆ ನಂಬಿಕೆ ಇಲ್ಲ. ಮೇಲಾಗಿ ಕಾಣಿಸುವ ವಿಷಯ ಬೇರೆ, ಕಾಣದೆ ಮಾಡುವ ತಪ್ಪು ಬೇರೆ ಎಂದು ಮಹರ್ಷಿಯ ಮೇಲೆ ನೋಡುತ್ತಾಳೆ ಅನಾಮಿಕಾ. ಆ ಮಾತಿಗೆ ಆ ಮಹರ್ಷಿಯವರಿಗೆ ಕೋಪ ಬರುತ್ತದೆ. ಅದರಿಂದ ಕೋಪದಿಂದ ಕಣ್ಣು ದೊಡ್ಡದಾಗಿ ಮಾಡಿ, ಎಷ್ಟು ಅಹಂಕಾರ, ನಮ್ಮನ್ನು ಹಿಡಿದುಕೊಂಡು ಅಂತ ಮಾತಂತೀರಾ? ಇನ್ನು ಮೇಲಿಂದ ನೀನು ಹಗಲೆಲ್ಲ ಸೊಸೆಯಾಗಿ ರಾತ್ರಿಯೆಲ್ಲ ದೆವ್ವವಾಗಿ ಜೀವಿಸು ಸೊಸೆ, ಇದು ನನ್ನ ಶಾಪ ಎಂದು ಶಪಿಸಿ ಅಲ್ಲಿಂದ ಹೊರಟು ಹೋಗುತ್ತಿದ್ದರೆ ಕೋಮಲಿ ನಮಸ್ಕರಿಸಿ ಬೇಡಿಕೊಳ್ಳುತ್ತಾಳೆ. ಸ್ವಾಮಿಯವರೇ, ಕ್ಷಮಿಸಬೇಕಯ್ಯ, ನಮ್ಮ ಚಿಕ್ಕಮ್ಮನವರ ಬಗ್ಗೆ ನಿಮಗೆ ಗೊತ್ತಿಲ್ಲ, ತಪ್ಪಾಗಿ ಮಾತನಾಡಿದ್ದಾಳೆ. ಈ ತಪ್ಪನ್ನು ಕ್ಷಮಿಸಿಬಿಡಿ, ನಿಮ್ಮ ಶಾಪವನ್ನು ಹಿಂದಕ್ಕೆ ತಗೊಳ್ಳಿ ಸ್ವಾಮಿ. ಅದೇ ಆಗೋದಿಲ್ಲ ತಾಯಿ, ಈಗಲೇ ಅಲ್ವಾ ಸಮಸ್ಯೆ ಬಂದಿದೆ, ಅದಕ್ಕೆ ಪರಿಹಾರ ಏನು ಎಂದು ಹುಣ್ಣಿಮೆ ದಿನ ತಿಳಿಯುತ್ತದೆ. ಮತ್ತೆ ಆಗ ಬರ್ತೀನಿ, ಈ ಮನೆಯ ದೊಡ್ಡ ಹೆಂಗಸಿಗೆ ಅದನ್ನು ಹೇಳ್ತೀನಿ ಎಂದು ಕೋಪದಿಂದ ಮಹರ್ಷಿ ಹೊರಟು ಹೋಗುತ್ತಾನೆ. ಅನಾಮಿಕಾ ಅದೇನು ಹಚ್ಚಿಕೊಳ್ಳದೆ ಅಲ್ಲಿಂದ ತನ್ನ ಬೆಡ್ರೂಮ್ ಒಳಗೆ ಬಂದು ಬೆಡ್ ಮೇಲೆ ಮಲ್ಕೊಂಡು ಹಾಡು ಕೇಳ್ತಾ ಇರ್ತಾಳೆ. ಕೋಮಲಿ ಬಾಗಿಲ ಹತ್ತಿರ ನಿಂತುಕೊಂಡು ಗಾಬರಿ ಪಡುತ್ತಾ ಶಾರದಾ ಅವರು ಬರುವುದನ್ನು ನೋಡ್ತಾ ಇರ್ತಾಳೆ. ಸ್ವಲ್ಪ ಸಮಯದ ನಂತರ ಶಾರದಾ ಪ್ರಸಾದ್ ಗುಡಿಯಿಂದ ನಗುತ್ತಾ ಸಂತೋಷದಿಂದ ಮನೆಗೆ ತಿರುಗಿ ಬರ್ತಾರೆ. ಬಾಗಿಲ ಹತ್ತಿರವಿರುವ ಕೋಮಲಿ ಗಾಬರಿಯಾಗಿರುವುದನ್ನು ನೋಡಿ ನಿಜ ವಿಷಯ ಏನು ಅಂತ ಕೇಳಿ ತಿಳಿದುಕೊಳ್ಳುತ್ತಾರೆ. ಪ್ರಸಾದ್ ಶಾರದಾ ಇಬ್ಬರು ದುಃಖ ಪಡುತ್ತಾರೆ, ಕಣ್ಣೀರು ಹಾಕಿಕೊಳ್ಳುತ್ತಾರೆ. ಅನಾಮಿಕಳಿಗೆ ಎಷ್ಟು ಹೇಳಿದರೂ ಅರ್ಥವಾಗುವುದಿಲ್ಲ ಎಂದು ಅನುಭವಕ್ಕೆ ಬರಬೇಕು ಎಂದು ಅಂದುಕೊಳ್ಳುತ್ತಾರೆ. ಹಾಗೆ ರಾತ್ರಿ ಆಗುತ್ತಲೇ ಬೆಡ್ ಮೇಲೆ ಮಲಗಿರುವ ಅನಾಮಿಕಾ ದೆವ್ವವಾಗಿ ಬದಲಾಗುತ್ತಾಳೆ. ಹೆಜ್ಜೆಗಳ ಸೌಂಡ್ ಮಾಡುತ್ತಾ ನಡೆದುಕೊಳ್ಳುತ್ತಾ ಮನೆಯಿಂದ ಹೋಗುತ್ತಾ ಇರುತ್ತಾಳೆ. ಆ ಗೆಜ್ಜೆ ಸೌಂಡ್ಗೆ ಶಾರದಳಿಗೆ ಎಚ್ಚರವಾಗುತ್ತದೆ. ಶಾರದಾ ತನ್ನ ರೂಮಿನ ಬಾಗಿಲು ತೆಗೆದು ನೋಡುತ್ತಾಳೆ. ಅನಾಮಿಕಾ ದೆವ್ವದ ಹಾಗೆ ಕಿಲಕಿಲ ನಗುತ್ತಾ ಗೆಜ್ಜೆ ಸೌಂಡಿನಿಂದ ಹೊರಗೆ ಹೋಗುತ್ತಾಳೆ. ಶಾರದಾ ಅಯೋಮಯದಿಂದ ನೋಡ್ತಾ ಇರ್ತಾಳೆ. ಇನ್ನು ಬೆಳಗಿನ ಜಾವದ 4 ಗಂಟೆ ಸಮಯವಾಗುತ್ತದೆ. ದೆವ್ವ ಅನಾಮಿಕಾ ಒಂದು ಕೈಯಲ್ಲಿ ದುಡ್ಡು, ಮತ್ತೊಂದು ಕೈಯಲ್ಲಿ ಬಂಗಾರ ಹಿಡಿದುಕೊಂಡು ಮನೆಗೆ ತಿರುಗಿ ಬರುತ್ತಾಳೆ. ಅದು ನೋಡಿ ಶಾರದಾ ಭಯಪಡುತ್ತಾಳೆ. ಆ ನಂತರ ಹೋಗಿ ಮಲ್ಕೋತಾಳೆ. ಬೆಳಗಿನ ಹೊತ್ತಿಗೆ ಕೋಮಲಿ ಕೆಲಸ ಬಿಟ್ಟಿದ್ದಾಳೆ ಎಂದು ತಿಳಿಯುತ್ತಾಳೆ ಅನಾಮಿಕಾ. ಸೊಸೆಯಾಗಿ ಮನೆ ಕೆಲಸ ಅಡುಗೆ ಕೆಲಸ ಚೆನ್ನಾಗಿ ಮಾಡ್ಕೋತಾ ಇರ್ತಾಳೆ. ಅದು ನೋಡಿ ಶಾರದಾ ಪ್ರಸಾದ್ ಏನು ಮಾತನಾಡದೆ ಹಾಗೆ ಇರ್ತಾರೆ. ಅತ್ತೆ, ಟಿಫಿನ್ ಏನು ಮಾಡು ಅಂತೀರಾ? ನಿಂಗೆ ಏನು ಹಿಡ್ಸಿತೋ ಅದು ಮಾಡು ಸೊಸೆ, ನೀನು ಮಾಡಿದ್ರು ಮಾಡದೇ ಇದ್ರು ಪರವಾಗಿಲ್ಲ, ಹಾಡು ಕೇಳ್ತಾ ಮಲ್ಕೋ. ನಾನು ನಿನ್ನ ಮಾವಯ್ಯ ಮನೆ ಕೆಲಸ ಅಡುಗೆ ಕೆಲಸ ಮಾಡ್ಕೋತೀವಿ ಬಿಡು. ಸೊಸೆಯಾಗಿ ನಾನಿರ್ಬೇಕಾದ್ರೆ ನೀವು ಮಾವಯ್ಯ ಮಾಡೋದೇನಕ್ಕೆ ಅತ್ತೆ? ನಾನು ಮಾಡ್ತೀನಿ, ಹೇಳಿ ತಿನ್ನೋದಕ್ಕೆ ಏನು ಮಾಡು ಅಂತೀರಾ? ಇಡ್ಲಿ ಮಾಡು ಸೊಸೆ, ಲಂಚ್ಗೆ ಸೌತೆಕಾಯಿ ಪಪ್ಪು, ಹಪ್ಪಳ ಮಾಡು ಸೊಸೆ ಎಂದು ಹೇಳುತ್ತಲೇ ಅನಾಮಿಕಾ ನಿಧಾನವಾಗಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಶಾರದಾ ಪ್ರಸಾದರು ಮಹರ್ಷಿ ಕೊಟ್ಟ ಶಾಪ ಫಲಿಸುತ್ತದೆ ಅಂತ ಮಾತನಾಡಿಕೊಳ್ಳುತ್ತಾರೆ. ಮತ್ತೆ ರಾತ್ರಿ ಆಗುತ್ತದೆ. ಬೆಡ್ ಮೇಲೆ ಮಲಕೊಂಡ ಅನಾಮಿಕಾ ದೆವ್ವದ ಹಾಗೆ ಬದಲಾಗ್ತಾಳೆ. ಬೆಡ್ ಮೇಲಿನಿಂದ ಎದ್ದು ಗೆಜ್ಜೆ ಸೌಂಡ್ ಮಾಡಿಕೊಳ್ಳುತ್ತಾ ಕಿಲಕಿಲ ನಗುತ್ತಾ ತನ್ನ ಮನೆಯಿಂದ ಹೊರಗೆ ಹೊರಟು ಹೋಗುತ್ತಾಳೆ ದೆವ್ವ ಅನಾಮಿಕಾ. ತನ್ನ ಬೆಡ್ ಬಾಗಿಲ ಹತ್ತಿರ ನಿಂತುಕೊಂಡು ಶಾರದಾ ನೋಡುತ್ತಾ ಭಯಪಡ್ತಾ ಇರ್ತಾಳೆ. ಭೂಸ್ವಾಮಿ ಭೂಪತಿನ ಸಾಯಿಸಿ ದುಡ್ಡು ಒಡವೆ ತಗೊಂಡ್ ಬಂದಿದ್ದಾಳೆ. ಈ ದಿನ ರಾತ್ರಿ ಯಾರನ್ನ ಸಾಯಿಸ್ತಾಳೋ ಏನೋ, ಏನ್ ತಗೊಂಡು ಬರ್ತಾಳೋ ಅಂದುಕೊಳ್ಳುತ್ತಾ ದೆವ್ವ ಅನಾಮಿಕಾ ಬರುವ ವೇಳೆಯವರೆಗೂ ಎದುರು ನೋಡುತ್ತಾ ಇರುತ್ತಾರೆ. ಇಷ್ಟರಲ್ಲೇ ಬೆಳಗಿನ ಜಾವ 4 ಆಗುತ್ತದೆ ಸಮಯ. ಶಾರದಳಿಗೆ ಗೆಜ್ಜೆಗಳ ಶಬ್ದ ಕೇಳಿಸುತ್ತದೆ. ರೆಪ್ಪೆ ಮಿಟುಕಿಸದೆ ಹಾಲ್ ಕಡೆ ನೋಡುತ್ತಾ ಇರ್ತಾಳೆ. ದೆವ್ವ ಅನಾಮಿಕ ನಗುತ್ತಾ ಮನೆಯೊಳಗೆ ಒಂದು ದೊಡ್ಡ ಮೂಟೆಯನ್ನು ಎತ್ತಿಕೊಂಡು ಬರುತ್ತಾಳೆ. ಹಾಲ್ನಲ್ಲಿ ಬಿಸಾಕಿ ತನ್ನ ರೂಮ್ ಒಳಗೆ ಹೋಗುತ್ತಾಳೆ. ಅದು ನೋಡಿ ಶಾರದಾ ಮಲಗಿಕೊಂಡ ಪ್ರಸಾದನನ್ನ ನಿದ್ರೆಯಿಂದ ಬಿಸಿ ಹಾಲ್ಗೆ ಕರ್ಕೊಂಡು ಬರಿಸ್ತಾಳೆ. ಪ್ರಸಾದ್ ಆ ಮೂಟೆಯನ್ನು ಬಿಚ್ಚಿ ಕೆಳಗೆ ಸುರಿಯುತ್ತಾನೆ. ಅದರಲ್ಲಿ ಬಹಳ ದುಡ್ಡು ಇರುತ್ತದೆ. ಅದರ ಜೊತೆ ಬಡ್ಡಿ ವ್ಯಾಪಾರಿ ಸುದರ್ಶನ್ ಫೋಟೋ ಕೂಡ ಇರುತ್ತೆ. ಶಾರದಾ ಫೋಟೋ ನೋಡುತ್ತಾಳೆ. ಅಂದ್ರೆ ದೆವ್ವ ಅನಾಮಿಕ ಬಡ್ಡಿ ವ್ಯಾಪಾರಿ ಸುದರ್ಶನ್ ಕೂಡ ಸಾಯಿಸಿದಳ. ಅಯ್ಯೋ ದೇವ್ರೆ, ಹುಣ್ಣಿಮೆ ದಿನ ಬರೋದಕ್ಕೆ ಇನ್ನು 10 ದಿನ ಸಮಯವಿದೆ. ಅಂದ್ರೆ 10 ಹಗಲು 10 ರಾತ್ರಿ ಅನ್ನುವ ಮಾತು. ಅಲ್ಲಿಯವರೆಗೂ ನಾವು ನಮ್ಮ ಸೊಸೆ ಅನಾಮಿಕ ಹಗಲು ಸೊಸೆಯಾಗಿ ಮಾಡುವ ಕೆಟ್ಟ ಅಡುಗೆನೂ ರಾತ್ರಿ ದೆವ್ವವಾಗಿ ಮಾಡುವ ತಪ್ಪನ್ನು ಭರಿಸಬೇಕು ಅನ್ನೋ ಮಾತು. ನಾಳೆ ನಮ್ಮ ಮಗ ಬಿಸ್ನೆಸ್ ಮೀಟಿಂಗ್ ಪೂರ್ತಿ ಮಾಡಿಕೊಂಡು ಫಾರಿನ್ನಿಂದ ಬರ್ತಾ ಇದ್ದಾನೆ. ಮಗನಿಗೆ ಏನ್ ಹೇಳ್ತಿ ಶಾರದಾ ನೀನು ಎಂದು ಪ್ರಸಾದ್ ಅನ್ನುತ್ತಲೇ ಶಾರದಳಿಗೆ ಬಾಯಿಂದ ಮಾತು ಬರುವುದಿಲ್ಲ. ಇನ್ನು ನಂತರ ಏನು ನಡೆಯುತ್ತಿದೋ ನೆಕ್ಸ್ಟ್ ಪಾರ್ಟ್ನಲ್ಲಿ ನೋಡೋಣ.